ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಭಾಳ ವಿಶೇಷವಾಗಿ ಶ್ರಾವಣದ ಒಂದು ಊಟದ ಪೂರ್ತಿ ರೆಸಿಪಿ ತೊಗೊಂಡು ಬಂದೀವಿ. ಶ್ರಾವಣದ ವಿಶೇಷ ನೈವೇದ್ಯನೂ ಮಾಡ್ತಿರ್ತೀವಲ್ರಿ, ಅದಕ್ಕೆ ಅಂಥೇಳಿ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಬಳಸೋದು ಅಂದರೆ ನೋ ಆನಿಯನ್ ನೋ ಗಾರ್ಲಿಕ್ ಒಂದು ಫುಲ್ ಮೀಲ್ಸ್ ರೆಸಿಪಿಯನ್ನು ಇವತ್ತು ನಿಮಗೆ ನಾವು ತೋರಿಸ್ತೀವಿ ರೀ. ನಾವು ತೋರಿಸ್ತೀವಿ, ಅದಂತರೂ 100% ಐತಿ. ನೀವು ಸಬ್ಸ್ಕ್ರೈಬ್ ಮಾಡ್ತೀರಿ ಅನ್ನೋದನ್ನು ನಾವು 100% ನಂಬ್ತೀವಿ. ಹಾಗಾದ್ರೆ ಶ್ರಾವಣದ ವಿಶೇಷವಾದಂತಹ ಈ ಒಂದು ಊಟದ ರೆಸಿಪಿ ಅಥವಾ ಅಡುಗೆ ರೆಸಿಪಿಯನ್ನು ನೋಡೋಣ ಬರ್ರಿ. ಮೊದಲಿಗೆ ಸ್ವೀಟ್ ಮಾಡೋಣ ರೀ. ನಾವು ಶ್ರಾವಣ ಸಿಹಿಯಿಂದನ ಆಗಲಿ, ಅದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಮೊದಲಿಗೆ ಒಂದು ಕಡೆ ಒಂದು ಪಾತ್ರದಾಗ ನೀರು ಕಾಯಕ್ಕಿಟ್ಟಿದ್ವಿ ರೀ. ಅದಕ್ಕೆ ಒಂದು 2 ಸ್ಪೂನ್ ನಾವು ಕಡಲೆಬೇಳೆಯನ್ನು ಹಾಕಿದ್ದೇವೆ. ನೆನೆಸಿದ ಕಡಲೆಬೇಳೆದು ಇವಾಗ ಕುದಿಯಾಕ ಹಾಕಿದ್ದೇವೆ ರೀ. ಅವು ಸ್ವಲ್ಪ ಕುದ್ದ ಆದ್ಮೇಲೆ ನಾವಿಲ್ಲಿ ಸಾಬುದಾನನ್ನು ನೆನೆಸಿಟ್ಟಿದ್ದೇವೆ ರೀ. ಇವೆಲ್ಲ ನೀವು ಮೊದಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ನಿಮ್ಗೆ ಜಲ್ದಿ ಆಗ್ತೈತಿ ಕೆಲಸ. ಈಗ ನೋಡ್ರಿ, ಸಾಬುದಾನನ್ನು ಹಾಕಿದ್ದೀವಿ, 2 ಚೆನ್ನಾಗಿ ಕುದ್ದಾವ್. ಇದ್ರಲ್ಲ ಏನು ಮಾಡತ್ತಾರಪ್ಪ ಸ್ವೀಟ್ ಅಂತ ಅನ್ಕೊಂಡ್ರೆ ನಾವು ತೋರಿಸ್ತೀವಿ ರೀ. ಈಗ ಕಡ್ಲಿಬೇಳೆ ಕುದ್ದಾವು ಇಲ್ಲೋ ಒಂದ್ಸಲಿ ಚೆನ್ನಾಗಿ ಚೆಕ್ ಮಾಡ್ಕೊರಿ. ಈಗ ನಾವಿಲ್ಲಿ ತೆಂಗಿನ ಹಾಲನ್ನು ಹಾಕತ್ತೀವಿ. ತೆಂಗಿನ ಹಾಲನ್ನು ಹಾಕುವ ಬದಲು ನೀವು ನಾರ್ಮಲ್ ಆಗಿರುವಂತಹ ಹಾಲನ್ನು ಅಂದ್ರೆ ತೆಂಗಿನ ಹಾಲು ವಿಶೇಷವಾಗಿರಲಿ ಅಂತೇಳಿ ಹಾಕಿದೆವು. ಇಲ್ಲ ನೀವು ಡೈರೆಕ್ಟ್ ಹಾಲಷ್ಟ ಹಾಕಬಹುದ್ರಿ. ಯಾವುದು ನಿಮಗೆ ಅನುಕೂಲ ಆಗ್ತೈತೋ ಅದನ್ನು ಹಾಕಿ ಇದ್ರಾಗ ಸ್ವಲ್ಪ ಮಿಕ್ಸ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ನಾವು ಸಕ್ಕರೆ ಹಾಕತ್ತೀವಿ. ಸಕ್ಕರೆ ನೀವು ಸಿಹಿ ನೋಡ್ಕೊಂಡು ಹಾಕ್ರಿ, ಇಲ್ಲ ಅಂತಂದ್ರೆ ಬೆಲ್ಲ ಹಾಕಿರೂ ನಡೀತದೆ. ನೆಕ್ಸ್ಟ್ ಅದಕ್ಕೆ ಏಲಕ್ಕಿಯನ್ನು ನಾವು ಸ್ವಲ್ಪ ಪುಡಿ ಮಾಡಿ ಅಂದ್ರೆ ಜಜ್ಜಿದ್ದೇವೆ ರೀ, ಅದನ್ನು ಹಾಕಿ ಈಗ ಮಿಕ್ಸ್ ಮಾಡೋಣ. ಏಲಕ್ಕಿ ಹಾಕೋದ್ರಿಂದ ಸಿಹಿ ಏನಿರ್ತೈತಲ್ಲ ಒಂದು ಬಹಳ ಭಾರಿಯಾಗಿರುವಂತಹ ಟೇಸ್ಟ್ ಬರ್ತದೆ. ಸೊ ಅದನ್ನು ಹಾಕಿ ಸಕ್ಕರೆ ಕರಗುತ್ತನ ನೀವು ಚೆನ್ನಾಗಿ ತಿರುವಾಡಬೇಕಾಕತ್ರಿ. ಮಿಕ್ಸ್ ಮಾಡ್ಕೋತಾ ಇರಿ, ನಡಬರ್ಕ ಮೀಡಿಯಂ ಫ್ಲೇಮ್ದಾಗ ಗ್ಯಾಸ್ ಇರಲಿ. ನಡಬಾರ್ಕ ಒಂದ್ಸಲ ಏನು ಮಾಡೋಣಪ್ಪ ಅಂದ್ರೆ ರೀ, ನಮ್ಮ ಒಂದು ತುಪ್ಪ ಹಾಕೋಣ ರೀ. ಇದನ್ನ ಈ ಸ್ವೀಟ್ ಏನೈತಿರಲ್ಲ ವಿಶೇಷವಾಗಿ ಮಹಾರಾಷ್ಟ್ರದ ಅಂದ್ರೆ ಈ ಕಡೆ ಬೆಳಗಾವಿ ಜಿಲ್ಲಾ ಅಥವಾ ಈ ಕಡೆ ಬಾರ್ಡರ್ದಾಗ ಎಲ್ಲ ಕಡೆನೂ ಮಾಡ್ತಾರೆ, ನಿಪ್ಪಾನ್ಯಾಗೂ ಮಾಡ್ತಾರೆ. ಅದಕ್ಕೆ ನಿಮಗೆ ಮಾಡಿ ತೋರ್ಸಾಕತ್ತೀವಿ ರೀ. ಆಮೇಲೆ ಈಗ ನೋಡ್ರಿ ಚಂದಾಗಿ ಉದ್ದತಿ ಇಷ್ಟಾದ್ರೆ ಸಿಹಿ ರೆಡಿ. ಈಸಿ ಐತಿಲ್ರಿ, ಮಾಡ್ಕೋರಿ ಹಂಗಾದ್ರೆ. ನೆಕ್ಸ್ಟ್ ಒಂದು ಭಾಳ ಬಾರಿಗಿರುವಂಥ ಭಾಳ ಸರಳವಾದಂಥ ಸಬ್ಬಸಿಗೆ ಸೊಪ್ಪಿನ ಪಲ್ಯ, ಅಥವಾ ನೀವು ಏನಂತೀರಿ, ನೀವೇನಂತ ನಂಗೆ ಗೊತ್ತಿಲ್ಲ, ನಾವು ಸಬ್ಬಸಿಗೆ ಪಲ್ಯ ಅಂತೀವಿ. ಈಗ ಒಂದು ಸಣ್ಣ ಫ್ಯಾನಾಗ ನೋಡ್ರಿ ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಜೀರಿಗೆ, ಆಮೇಲೆ ಸಣ್ಣಂಗೆ ಕಟ್ ಮಾಡಿದ ಹಸಿ ಮೆಣಸಿಕಾಯಿ ಹಾಕಿದ್ದೀವಿ. ಒಂದು ಒಣದ ಕೆಂಪು ಮೆಣಸಿಕಾಯಿ ಐತ್ರಿ, ಅದನ್ನು ನಾವು ಮುರದ ಹಾಕಿದ್ದೀವಿ. ಇಷ್ಟು ಹಾಕಿ ಸ್ವಲ್ಪ ಅದನ್ನ ಜಲಸ್ರಿ ಅಂದ್ರೆ ಅಳಗಾಡ್ಸ್ರಿ, ಚಂದಂಗಿ ತಿರ್ಬೇಡ್ರಿ. ಆಮೇಲೆ ನೆಕ್ಸ್ಟ್ ಏನು ಮಾಡಪ್ಪ ಅಂತಂದ್ರೆ ಕಡ್ಲಿಬೇಳೆ ನೆನೆಸಿಟ್ಕೊಂಡಿದ್ವಿ ಅಂತ ಹೇಳಿದಿವ್ರಲ್ಲ, ಆ ಬೇಳೆಯನ್ನು ಇಲ್ಲಿ ಹಾಕ್ಬೋದ್ರಿ. ಕಡ್ಲಿಬೇಳೆ ಹಾಕ್ಬೋದ್ರಿ, ತೊಗರಿ ಬೇಳೆ ನೆನೆಸಿದ್ರ ತೊಗರಿ ಬೇಳೆ ಹಾಕ್ರಿ, ಯಾವ್ದು ಬೇಕಾದ ಬೇಳೆ ಹಾಕಿ ನೀವು ಮಾಡ್ಕೋಬೋದು. ಇಲ್ಲಿ ಒಂದು ಕಟ್ ಸಬ್ಬಸಿಗೆ ಸೊಪ್ಪು ಅಥವಾ ಸಬ್ಬಸಿಗೆ ಪಲ್ಯ ಐತ್ರಿ. ಇದನ್ನೇನು ಮಾಡಪ್ಪ ಅಂತಂದ್ರೆ ನಾವು ಚೆನ್ನಾಗಿ ತೊಳೆದು ಸೋಸಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನ ನೀವು ಇದ್ರಾಗ ಹಾಕಿ ತಾಳ್ಸೋದು ಅಂತ ಕರೀತಾರೆ. ಅಂದ್ರೆ ತಿರುಗಾಡೋದು ಅಂತೀವ್ರಲ್ಲ, ನಾವು ಇಲ್ಲಿ ಈಗೇನು ಮಿಕ್ಸ್ ಮಾಡತ್ತೀವ್ರಲ್ಲ, ಇದು ಬೇಯ್ತೈತಿರಲ್ಲ, ಅದಕ್ಕೆ ತಾಳ್ಸೋದು ಅಂತ ಕರೀತಾರೆ ನಮ್ಮ ಕಡೆ. ಈಗ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರ್ಬೇಕ್ರಿ. ಬೇಳೆನೂ ಕುದಿತಾವೆ, ಯಾಕಂದ್ರೆ ಈಗ ನೋಡ್ಬೋದು ನಾವು ನೀರದು ಏನೂ ಹಾಕಿಲ್ರಿ, ಆದ್ರೆ ಈ ಸೊಪ್ಪು ನೀರು ಬಿಟ್ಕೊಳ್ತೈತಿ. ಈಗ ಅದಕ್ಕೆ ನಾವು ಏನು ಮಾಡೋಣಪ್ಪ ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡ್ನೋರಿ. ಉಪ್ಪು ಹಾಕಿದ ಮೇಲೆ ನಾವು ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ನೋರಿ. ಈಗ ಒಂದು ಸ್ವಲ್ಪ ನಡ್ಬಾರ್ಕ್ ಏನು ಮಾಡ್ರಿ ಅಂತಂದ್ರೆ ಒಂದ್ಸಲ ಮುಚ್ಚಿ ಬಿಡ್ರಿ, ಬೇಕಂತಂದ್ರೆ ಕುದಿತೈತಿ, ಚೆನ್ನಾಗಿ ಆಗ್ತೈತಿ, ಬೇಳೆನೂ ಕುದಿತಾವ. ಈಗ ನೋಡ್ಬೋದು ನೀರು ಬಿಟ್ಕೊಳತೈತಿಲ್ರಿ, ಚೆನ್ನಾಗಿ ಕುದಿಯತೈತಿ. ಇಷ್ಟು ಮಾಡಿ ಚೆನ್ನಾಗಿ ಅವು ನೀರೆಲ್ಲ ವಾಪಸ್ ಹೋಗಿ ಬಿಡ್ತಾವು. ಇಷ್ಟಾದ್ರೆ ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿ. ಇನ್ನೊಂದು ಮೊಳಕೆ ಕಾಳದು ಮಸ್ತಂಗಿ ಮಾಡ್ನೋ ಬರಿಲ್ಲ ಪಲ್ಯ. ಈಗೇನಪ್ಪ ಅಂತಂದ್ರೆ ಒಂದು ಪಾತ್ರದಾಗ ಎಣ್ಣೆ ಕಾಯಕ್ಕೆ ಇಟ್ಟಿರ್ತೀವ್ರಿ. ಎಣ್ಣೆ ಕಾದಾದ್ಮೇಲೆ ನಾವು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಇವೆರಡನ್ನೂ ಚಟಪಟ ಅನ್ನಕ್ಕೆ ನೀವು ಬಿಡ್ಬೇಕ್ರಿ. ಚಟಪಟ ಅಂದ್ಮೇಲೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಕರಿಬೇವೆಲೆ ಹಾಕೋದ್ರಿ. ನೆಕ್ಸ್ಟ್ ಏನೈತ್ರಲ್ಲ ಒಂದೆರಡು ಹಸಿಮೆಣಸಿಕಾಯಿ ಉದ್ದಂಗೆ ಕಟ್ ಮಾಡಿ ಹಾಕ್ರಿ. ಮತ್ತು ಇಲ್ಲಿ ನಾವು ಕೆಂಪು ಖಾರ ಹಾಕತ್ತೇವಿ. ಆಮೇಲೆ ಸ್ವಲ್ಪ ಹಿಂಗನ್ನ ನಾವು ಹಾಕೊಂಡ್ರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅರಿಶಿನ ಪುಡಿ ಸ್ವಲ್ಪ ಹಾಕೊಂಡ್ರಿ. ಮತ್ತು ಗರಂ ಮಸಾಲ ಅಥವಾ ಅದರ ಪಲ್ಯ ಮಸಾಲ ಇತ್ತಂದ್ರೂ ನೀವು ಇಲ್ಲಿ ಹಾಕ್ಬೋದ್ರಿ, ಇಲ್ಲ ಅಂದ್ರೆ ನಡೀತೈತಿ. ನೆಕ್ಸ್ಟ್ ಏನಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪಟ್ಟು ಹಾಕೊಂಡ್ರಿ. ಇಷ್ಟೆಲ್ಲ ಹಾಕಿ ಒಮ್ಮೆ ಅದನ್ನ ಮಿಕ್ಸ್ ಮಾಡೋಣ. ಮೊಳಕೆ ಕಾಳು ನಿಮಗೆ ನಾವು ಇದಕ್ಕಿಂತ ಮೊದಲು ಒಂದು 2-3 ಸಲ ತೋರಿಸಿದ್ದೀವ್ರಿ ಯಾವ್ಯಾವ ರೀತಿ ಮಾಡ್ಬೋದು ಅಂತ. ಬಟ್ ಇದು ಶ್ರಾವಣದಾಗ ಹಿಂಗೆ ಮಾಡತ್ತೀವ್ರಿ ನಾವು. ಈಗ ಅದಕ್ಕೆ ಟೊಮ್ಯಾಟೊ ಪ್ಯೂರಿ ಹಾಕಿದ್ದೀವ್ರಿ, ಆಗಲೇ ಹೋಯ್ತು, ನಾನು ಸ್ವಲ್ಪ ಮಿಸ್ ಆದರೆ ಅಲ್ಲಿ ಟೊಮ್ಯಾಟೊ ಪ್ಯೂರಿ ಹಾಕಿದ್ದೀವಿ, ಅಂದ್ರೆ ಟೊಮ್ಯಾಟೊ ರುಬ್ಕೊಂಡಿದ್ದೀವಿ, ಅದನ್ನ ಹಾಕಿದ್ದೀವಿ. ನೆಕ್ಸ್ಟ್ ಈಗ ಅದ್ರಾಗ ಮೊಳಕೆ ಕಾಳುಗಳನ್ನ ಹಾಕತ್ತೀವಿ. ಮೊಳಕೆ ಕಾಳು ಹಾಕಿ ಚೆನ್ನಾಗಿ ಅದನ್ನು ಒಂದ್ಸಲ ಒಗ್ಗರಿಸ್ಬೇಕಂದ್ರೆ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ, ಈಗೆಲ್ಲ ಮಸಾಲೆ ಮೊಳಕೆ ಕಾಳು ಜೊತೆ ಕೂಡಿತು ಅಂತಂದ್ರೆ ಅದರದ ಟೇಸ್ಟ್ ನಿಮಗೆ ಬರ್ತೈತಿ. ಈಗ ಅದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕೊಂಡ್ರಿ. ನೀರು ಭಾಳ ಏನು ಬೇಡ, ಸ್ವಲ್ಪ ಅಷ್ಟ ಹಾಕ್ರಿ. ಸ್ವಲ್ಪ ನೀರು ಹಾಕಿ ಅಂದ್ರೆ ಕುದಿತಕ್ಕ ಅಷ್ಟು ಹಾಕ್ರಿ. ಈಗ ನೆಕ್ಸ್ಟ್ ನಾವು ಅದಕ್ಕೆ ಕೊಕೊನಟ್ ಪೌಡರ್ ಅಂದ್ರೆ ಇಲ್ಲಾಂದ್ರೆ ಕೊಬ್ಬರಿ ತುರಿ ಹಾಕಿ ನಡಿತೈತಿ. ಇಷ್ಟು ಹಾಕಿ
ಅದನ್ನು ಮಿಕ್ಸ್ ಮಾಡಿರಿ. ಯಾಕಂತಂದ್ರೆ ಇದರಿಂದ ರುಚಿ ಭಾಳ ಚಲೋ ಬರ್ತೈತ್ರಿ. ಇಷ್ಟು ಹಾಕಿ ನೀವು ಒಮ್ಮೆ ಮಿಕ್ಸ್ ಮಾಡ್ಬೇಕಾಕೈತ್ರಿ. ಉಪ್ಪು ಅದು ಕರೆಕ್ಟ್ ಐತೋ ಇಲ್ಲೋ ಅಂಥೇಳಿ ಒಂದ್ಸಲಿ ನೋಡ್ರಿ. ಇದಕ್ಕೂ ನೀವು ಅಬ್ಸರ್ವ್ ಮಾಡಿರಿ. ಬೆಳ್ಳುಳ್ಳಿ ಆಮೇಲೆ ಉಳ್ಳಾಗಡ್ಡಿ ಅಂದ್ರೆ ಆನಿಯನ್ ಏನೂ ಹಾಕಿಲ್ಲ. ಇಲ್ಲಿ ತನಕ ವಿಡಿಯೋ ನೋಡತ್ತೀರಿ. ಹಂಗೆ ನಮ್ದು ಇನ್ನೊಂದು ಚಾನಲ್ ಐತ್ರಿ, ಅಮ್ಮ ಮಗನ ಕೈ ರುಚಿ ಅಂತೇಳಿ. ನಾನು ಮತ್ತು ನಮ್ಮ ಅಮ್ಮ ಅಡುಗೆ ಮಾಡ್ತೀವಿ ರೀ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೈತಿ, ಅದನ್ನು ನೋಡ್ಕೊಂಡು ಬರಿಲ್ಲ. ಒಂದು ಸ್ವಲ್ಪ ಟೈಮ್ ಇದ್ದಂಗೆ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಅನ್ನಕ್ಕೆ ಇಟ್ಕೊಂಡ್ರಿ. ಒಂದು ಕಡೆ ನಾವು ಒಂದು ಸ್ವಲ್ಪ ಅಕ್ಕಿ ತೊಗೊಂಡು ಅದನ್ನು ಒಂದ್ಸಲ ತೊಳೆದು ಆಮೇಲೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾವು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ನೆಕ್ಸ್ಟ್ ಏನೈತ್ರಿ ವಿಜಿಲ್ ಅದ್ರಿ ಲಿಡ್ ಕ್ಲೋಸ್ ಮಾಡಿರಿ, ವಿಜಿಲ್ ಮಾಡೋಕೆ ಇಟ್ಬಿಡ್ರಿ. ಈಗ ನೆಕ್ಸ್ಟ್ ಇಲ್ಲಿ ನಾವು ಒಂದು ಪುಲ್ಕಾ ಮಾಡತ್ತಿದ್ವಿ ಅಲ್ರಿ. ಅಂದ್ರೆ ಈ ರೊಟ್ಟಿ ಚಪಾತಿ ನಾರ್ಮಲ್ ಆಗಿ ಮಾಡ್ತೀವಿ, ಬಟ್ ಇಲ್ಲಿ ಪುಲ್ಕಾ ಮಾಡೋಣ. ಸ್ವಲ್ಪ ನಾವು ಗೋಧಿ ಹಿಟ್ಟನ್ನು ತೊಗೊಂಡ್ರಿ. ಒಂದು ಚಾನಿಗೆ ಗೋಧಿ ಹಿಟ್ಟನ್ನು ತೊಗೊಂಡು ನಾವು ಚಂದಂಗಿ ಒಂದ್ಸಲ ಚಾನ್ಸ್ಕೊಳ್ಬೇಕಾಗತ್ರಿ. ಗೋಧಿ ಹಿಟ್ಟನ್ನು ನೀವು ನೋಡ್ರಿ ಎಷ್ಟು ಮಾಡತ್ತಿರ್ತೀರಿ ಅಷ್ಟು ಅನುಗುಣವಾಗಿ ನೋಡ್ಕೊಂಡೆ ತೊಗೊರಿ. ಭಾಳ ಅಷ್ಟು ತೊಗೊಂಡು ಏನು ಮಾಡೋದೈತ್ರಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಗೋಧಿ ಹಿಟ್ಟು ಹಾಕೈತ್ರಲ್ಲ, ಗೋಧಿ ಹಿಟ್ಟು ಹಾಕಿದ ಮೇಲೆ ನೆಕ್ಸ್ಟ್ ನಾವೇನು ಮಾಡೋಣಪ್ಪ ಅಂತಂದ್ರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರ್ಸತ್ತೀವಿ. ಇಲ್ಲಿ ಪುಲ್ಕ ಡೈರೆಕ್ಟ್ ಒಮ್ಮೆ ಮಾಡತ್ತಿಲ್ಲ, ಇದನ್ನ ಅದೇ ಇಡ್ನೋರಿ. ಮತ್ತು ಬೇರೆ ಕೆಲಸ ಅದಾವ. ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನಾವು ಒಮ್ಮೆ ನಾದ್ಕೊಂಡ ಇಟ್ಕೊಂಡು ಬಿಡ್ನೋರಿ. ಫುಲ್ ಡೀಪಾಗಿ ನಾವು ತೋರ್ಸಕ್ಕೆ ಹೋಗಿಲ್ಲ ಇಲ್ಲಿ. ಯಾಕಂತಂದ್ರೆ ಮತ್ತು ಭಾಳ ದೊಡ್ಡದು ವಿಡಿಯೋ ಆಗ್ತೈತ್ರಿ. ಯಾಕಂದ್ರೆ ನಿಮ್ಮದು ಟೈಮ್ ಭಾಳ ಕಿಮ್ಮತ್ತು ಇರ್ತೈತಿಲ್ರಿ. ಅದಕ್ಕೆ ಈಗ ನೋಡ್ರಿ ನೆಕ್ಸ್ಟ್ ನಾವು ಅದನ್ನು ಸಣ್ಣಂಗಿ ಹದ ಮಾಡ್ಕೋಬೇಕು. ಭಾಳ ಭಾರಿಯಾಗಿ ಹದ ಮಾಡ್ಕೊಂಡು ನಾವು ಅದನ್ನು ಒಂದು ಸ್ವಲ್ಪ ಮುಚ್ಚಿ ಇಟ್ಬಿಡ್ರಿ. ಈ ಕಡೆ ನೋಡ್ಬೋದು ನೀವು ಕುಕ್ಕಲ್ ವಿಜಿಲ್ ಹೊಡ್ಯಾತೈತಿ ಅಂದ್ರೆ ಅನ್ನ ರೆಡಿ ಆಗೈತಿ ಅಂತ ಹೇಳಿ ಅರ್ಥ. ಈ ಕಡೆ ಮಜ್ಜಿಗೆ ಇದ್ದು ರೀ ಮನ್ಯಾಗ, ಅವನ್ಯಾಕ ಬಿಡ್ನು ಅಂದ್ರೆ ಮೊಸರು ಇತ್ತು ರೀ, ಮಜ್ಜಿಗೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಒಂದು ಮಜ್ಜಿಗೆ ಸಾರು ಮಾಡಿಬಿಡ್ನು ಸಿಂಪಲ್ ಆಗಿ ಅಂತೇಳಿ. ಒಂದು ಮನೇನ ಮಡಿಕೆ ಒಳಗೆ ನಾವು ಸ್ವಲ್ಪ ಎಣ್ಣೆ ಹಾಕಿಟ್ಟು ಎಣ್ಣೆ ಕಾದಾದ್ಮೇಲೆ ರೀ ಚಟಪಟ ಬಾಂಬ್ ಮಾಡ್ಬೋದ್ರಿ ನೀವು. ಸಾಸಿವೆ ಮತ್ತು ಜೀರಿಗೆ ಹಾಕಿದೆವು. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಕರಿಬೇವಲಿ, ಫ್ರೆಶ್ ಕರಿಬೇವಲಿ ಹಾಕಿ ಚರ್ರ ಅನ್ಬೇಕು ನೋಡೋದು ಒಮ್ಮೆ. ಆಮೇಲೆ ರೀ ನಾವು ಅದಕ್ಕೆ ಸ್ವಲ್ಪ ಇಂಗು, ಆಮೇಲೆ ಸ್ವಲ್ಪ ಏನು ಮಾಡೋಣಪ್ಪ ಅಂತಂದ್ರೆ ಹಸಿಮೆಣಸಿಕಾಯಿ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೇವ್ರಿ. ಆ ಹಸಿಮೆಣಸಿಕಾಯಿ ಹಾಕಿ ಸ್ವಲ್ಪ ಚಂದಂಗಿ ಅದನ್ನು ತಿರುವೇಡ್ರಿ. ಅದು ಪ್ಲಾಸ್ಟಿಕ್ ಸ್ಪೂನ್ ಅಲ್ರಿ, ಅದು ಸಿಲಿಕಾನ್ದೈತಿ. ಭಾಳ ಜನ ಕೇಳ್ತೀರಿ, ಅದು ಪ್ಲಾಸ್ಟಿಕ್ ಅಲ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಹಾಕಿದ್ದೀವಿ, ಅದನ್ನು ಒಂದ್ಸಲ ಮಿಕ್ಸ್ ಮಾಡತ್ತೀವಿ. ಆಮೇಲೆ ರೀ ಕೊತ್ತಂಬರಿ ಸೊಪ್ಪು ಅಥವಾ ಕೊತ್ತಂಬರಿ ಏನು ಇರ್ತೈತಿರಲ್ಲ, ಇದನ್ನು ಸ್ವಲ್ಪ ನೀವು ಕಟ್ ಮಾಡಿ ಇಟ್ಕೊಂಡಿರಿ, ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿರಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಜ್ಜಿಗೆ ಹಾಕಿರಿ. ಮಜ್ಜಿಗೆ ಹಾಕಿದ ಕೂಡಲೇ ಗ್ಯಾಸ್ ಆಫ್ ಐತ್ರಿ. ಇಷ್ಟು ಹಾಕಿ ಒಂದ್ಸಲ ಅದನ್ನು ಎಲ್ಲ ತಿರುಗಾಡಿ ಬಿಟ್ರೆ ಚಂದಂಗಿ ಮಜ್ಜಿಗೆ ಸಾರು ರೆಡಿ. ಇಲ್ಲಿ ಶ್ರಾವಣ ವಿಶೇಷದೊಳಗೆ ತಾಲಿ ಒಳಗೆ ಅಂದ್ರೆ ಊಟದೊಳಗೆ ಬಜ್ಜಿ ಅಥವಾ ಏನ್ರಿ ಎಣ್ಣೆ ಕರೆದಿದ್ದು ಇರ್ಬೇಕ್ರಿ. ಅದಕ್ಕೆ ನಾವು ಇಲ್ಲಿ ಬಜ್ಜಿ ಮಾಡ್ಕೊಳತ್ತೀವಿ. ಸ್ವಲ್ಪ ಕಡಲೆ ಹಿಟ್ಟು ಹಾಕಿದೇವ್ರಿ, ಅದಕ್ಕೆ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದೇವ್ರಿ. ನೆಕ್ಸ್ಟ್ ಅದಕ್ಕೆ ಅಜ್ವಾನನ್ನು ಹಾಕಿದೇವ್ರಿ. ಅಜ್ವಾನ ಹಾಕಿ ನೆಕ್ಸ್ಟ್ ಅದ್ರೊಳಗೆ ಜೀರಿಗೆನೂ ಹಾಕಿದ್ರಿ. ಅಜ್ವಾನ್ ಸ್ವಲ್ಪ ಕ್ರಶ್ ಮಾಡಿ ಹಾಕ್ರಿ. ನೆಕ್ಸ್ಟ್ ಉಪ್ಪಟ್ಟ ಹಾಕ್ರಿ. ನೋಡ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಹೆಚ್ಚಾಕಕ್ಕೆ ಹೋಗಬೇಡ್ರಿ. ಆಮೇಲೆ ಏನೈತಿರಲ್ಲ ಇದನ್ನು ನಾವು ಸ್ವಲ್ಪ ಹಂಗೆ ಡ್ರೈ ಮಿಕ್ಸ್ ಮಾಡೋಣ. ಒಂದು ಚಮಚದಿಂದ ತಿರುಬೇಡ್ರಿ, ಇಲ್ಲ ಕೈಲಿಂದ ತಿರುಬೇಡ್ರಿ. ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡ್ರಿ. ಹದ ಬರಬ್ಬರಿ ಬಂದಿತ್ತು ಅಂತಂದ್ರೆ ಬಜ್ಜಿ ಭಾಳ ಭಾರಿಯಾಗಿ ಬರ್ತಾವೆ. ಅದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಒಂದು ಗರ 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 ತಿರುಬೇಡ್ರಿ. ಎಲ್ಲಿ ನಡ್ಬಾರ ಗಂಟು ಉಳಿಲಾರ್ದಂಗೆ ನೋಡ್ಕೊಂಡು. ಆಮೇಲೆ ರೀ ಇಲ್ಲಿ ನಾವು ಅರಿಶಿನ ಪುಡಿ ಸ್ವಲ್ಪ ಹಾಕತ್ತೀವಿ ರೀ. ಅರಿಶಿನ ಪುಡಿ ಸ್ವಲ್ಪ ಹಾಕಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಸೋಡಾ ಹಾಕೊಂಡ್ರಿ. ಸೋಡಾ ಹಾಕಿ ಚೆನ್ನಾಗಿ ಸ್ವಲ್ಪ ಹಾಕ್ರಿ, ಚಿಟಿಕೆ ಅಷ್ಟು ಸೋಡಾ ಹಾಕಿದ್ರೆ ಸಾಕು. ಇನ್ನು ನಾವಿದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ್ತಿ ಅರಿಶಿನ ಎಲ್ಲ ಕೂಡ್ಲಿ. ನೆಕ್ಸ್ಟ್ ಈ ಕನ್ಸಿಸ್ಟೆನ್ಸಿ ಬರಲಿ. ಇಲ್ಲಿ ನಾವು ಮೊದಲ ಏನು ಮಾಡಿದ್ದೀವಿ ರೀ, ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿಟ್ಕೊಂಡು. ನೀವು ನಾರ್ಮಲಾಗಿ ಸಣ್ಣ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಬಟ್ ಬಜ್ಜಿ ಮೆಣಸಿನ್ಕಾಯಲ್ಲಿ ಭಾರಿ ಬರ್ತಾವ್ರಿ. ಆ ಬಜ್ಜಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶೀಳಿ ಇಟ್ಕೊಂಡ್ಬಿಟ್ಟು ಎಣ್ಣೆ ಕಾಯಕೈತ್ರಿ. ಎಣ್ಣೆ ಕಾಯ್ದಿದ್ರೊಳಗೆ ಹೆಂಗಿದ್ರು ನಿಮಗೆ ನಾವು ಮೊದಲು ತೋರಿಸಿದ್ದೀವ್ರಲ್ಲ, ಈ ಚಕ್ಕಲಿ ಸಂಡಿಗೆ ಅವೆಲ್ಲ ಇದ್ದು ರೀ, ಅವನ್ನ ಹಾಕ್ಬಿಡ್ನು. ಅವನು ಸ್ವಲ್ಪ ಎಣ್ಣೆಗೆ ನಾವು ಕರ್ಕೊಂಡ ತಕ್ಕೊಂಬಿಡ್ನು. ಇವು ಹೆಂಗೆ ಅಂದ್ರೆ 1 ವರ್ಷ ಇಟ್ಟರು ಮಾಡಿಡ್ರು ಅಂದ್ರೆ 1 ವರ್ಷ ಮಾಡಿಟ್ರು ಕೆಡಂಗಿಲ್ಲ ರೀ ಇಲ್ರಿ. ಅವ್ನು ನಿಮಗೆ ಮೊದಲ ತೋರಿಸಿದ್ದೀವಿ ನಾವು. ಮತ್ತು ಮನ್ಯಾಗ ಮಾಡುವಂತಹ ಉದ್ದಿನ ಹಪ್ಪಳ ಅಥವಾ ಪಾಪಡ್ ಅದನ್ನು ತೋರಿಸಿದ್ದೀವಿ. ಸೊ ಅದು ಇತ್ತು, ಅದನ್ನು ನಾವು ಅವೆಲ್ಲ ಲಿಂಕ್ ಡಿಸ್ಕ್ರಿಪ್ಷನಾಗ ಕೊಡ್ತೀನಿ ರೀ, ಫ್ರೀ ಇದ್ದಾಗ ನೋಡಿರಿ. ಆಮೇಲೆ ಈಗ ನೆಕ್ಸ್ಟ್ ಇಲ್ಲಿ ಏನು ಬಜ್ಜಿ ಮಾಡಕ್ಕೆ ಇಟ್ಟಿದ್ರಲ್ಲ ಅದ್ರಾಗ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ರು ನಡ್ಬಾರ್ಕ, ಅದನ್ನು ಎದ್ದೋದು ಈ ರೀತಿಯಾಗಿ ತಗೊಳ್ದು. ಎಣ್ಣೆ ಫುಲ್ ಕಾದಿರ್ತದೆ. ಎಣ್ಣೆ ಕಾಯ್ದು ಭಾಳ ಅವಶ್ಯಕ ರೀ. ಅದು ಮಿರ್ಚಿ ಬಜ್ಜಿ ಮಾಡುವಾಗ ಎಣ್ಣೆ ಚೆನ್ನಾಗಿ ಎಟ್ಟು ಕಾಯ್ತದ್ರಲ್ಲ ಅಟ್ಟು ಬಜ್ಜಿ ಚೆನ್ನಾಗಿ ಬರ್ತಾವೆ. ಈಗ ಒಂದೊಂದು ಬಜ್ಜಿಯನ್ನು ನಾವು ಬಿಡಾಕತ್ತೀವಿ. ಇನ್ ಡೀಟೇಲ್ ಆಗಿ ಬಜ್ಜಿ ವಿಡಿಯೋ, ಮೆಣಸಿನ್ಕಾಯಿ ಬಜ್ಜಿ ವಿಡಿಯೋ ಭಾಳ ಸರಳವಾಗಿ ಹೆಂಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ನಾಗ ಕೊಡ್ತೀನಿ. ಫುಲ್ ಎಕ್ಸ್ಪ್ಲನೇಷನ್ ಐತ್ರಿ, ಅದನ್ನು ಒಮ್ಮೆ ನೋಡ್ರಿ. ಅಂದ್ರೆ ನಾರ್ಮಲ್ ಆಗಿ ಟೀ ಟೈಮ್ ಸ್ನ್ಯಾಕ್ಸ್ ಹೆಂಗೆ ಮಾಡ್ತಿರ್ತಿರಲ್ಲ ಅದೊಂದು ವಿಶೇಷವಾಗಿ ಎಲ್ಲ ಅದಾವ್ರಿ, ಅವನು ನೋಡ್ರಿ ಬೇಕಂತಂದ್ರೆ. ಇದು ಸಿಂಪಲ್ ಆಗಿ ತೋರಿಸಿದ್ದೀವ್ರಿ. ಈಗ ನೋಡ್ಬೋದು ಬಜ್ಜಿಯನ್ನು ಚೆನ್ನಾಗಿ ಎಣ್ಣೆ ಕರೆದು ನಾವು ತಕ್ಕೊಂಬಿಡ್ನು. ಪುಲ್ಕಾಗಂತೇಳಿ ನಾವು ನೆನೆಯಕ್ಕೆ ಇಟ್ಟಿದ್ದೀವ್ರಲ್ಲ ಹಿಟ್ಟು, ಅದನ್ನು ತಗೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದ್ಸಲಿ ಮಿದ್ದಿ ಇಟ್ಕೊಂಡು ಅದ್ರಾಗ
ಒಂದು ಉಳ್ಳಿ ಮಾಡ್ಕೊಂಡು ಸಣ್ಣ ಸೈಜ್ ಉಳ್ಳಿ ತಗೋರಿ. ಉಳ್ಳಿ ತಗೊಂಡ ಏನ್ ಮಾಡೋದಪ್ಪ ಅಂತಂದ್ರೆ ಕೆಳಗೆ ಸ್ವಲ್ಪ ನಾವು ಗೋಧಿ ಹಿಟ್ಟು ಹಾಕೋದ್ರಿ. ಗೋಧಿ ಹಿಟ್ಟು ಹಾಕಿ ಉಳ್ಳಿ ಅದ್ರಾಗ ಹಚ್ಚ್ರಿ. ಪೂರ್ತಿ ಹಿಟ್ಟು ಹಚ್ಬೇಕು, ಎಣ್ಣೆ ಏನು ಇಲ್ಲಿ ಹಚ್ಚಂಗಿಲ್ಲ ನಮ್ಮ. ಹಿಟ್ಟು ಹಚ್ಚಿ ನೆಕ್ಸ್ಟ್ ನೀವು ಲಟ್ಟಿಸ್ಬೇಕಾಕೈತ್ರಿ. ಚೆನ್ನಾಗಿ ಅದನ್ನ ಒಂದ್ ಸ್ವಲ್ಪ ಪೂರ್ತಿ ಏನ್ ಚಪಾತಿ ಹೆಂಗೆ ಏನ್ ದೊಡ್ಡ ಲಟ್ಸೋದ್ ಬೇಕಾಗಿಲ್ಲ, ಇಷ್ಟು ಲಟ್ಟಿಸಿದ್ರ ಸಾಕ್ರಿ. 2 ಸೈಡ್ ಬರಬ್ಬರಿ ಹೆಂಗೆ ನಾವು ಲಟ್ಸತ್ತೀವಿ, ರೌಂಡ್ ಆಗಿ ಬಂದ್ರ ಸಾಕು. ಇಷ್ಟು ಲಟ್ಸಿದ್ದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಕಡೆ ಒಂದು ತವಾ ಕಾಯಕ್ಕಿಟ್ಟಿರ್ತೇವ್ರಿ, ಅದ್ರ ಮ್ಯಾಲ ಹೋಗಿ ನಾವು ಬೇಯಿಸ್ಬೇಕ್ರಿ. ಇಲ್ಲೇ ಪೂರ್ತಿ ಏನು ಬೇಯಿಸಂಗಿಲ್ಲ, ಸ್ವಲ್ಪ ಅಷ್ಟ ಬೇಯಿಸಿದ್ರೆ ಸಾಕು. ಸ್ವಲ್ಪ ಅದು ಉಬ್ಬಾಕ್ ಸ್ಟಾರ್ಟ್ ಆಗತ್ತಿರ್ತೈತ್ರಿ, ಅಲ್ಲಿ ತನ ನೀವು ಬೇಯಿಸ್ಬೇಕಾಗತ್ತೆ. ಈಗ ನೋಡ್ಬೋದು ನಾವು ಒಂದ್ ಸೈಡ್ ಹಾಕಿದೀವಿ, ಮತ್ತೊಂದ್ ಸೈಡ್ ತಿರುವಿ ಹಾಕಿದೀವಿ, ಸಣ್ಣಂಗಿ ಉಬ್ಬಾಕತ್ತೈತಿ. ಇದನ್ನ ತಗೊಂಡ್ ಬಂದ ಈ ಕಡೆ ಗ್ಯಾಸ್ ಮೇಲೆ ಬಿಡ್ತೇವ್ರಿ. ಈ ರೀತಿಯಾಗಿ ಉಬ್ಬಿ ಮಸ್ತಾಗಿ ಬರ್ತದೆ. ಇಷ್ಟು ಮಾಡಿದ್ರ ಪುಲ್ಕ ರೆಡಿ ಆಗ್ತಾವ್ರಿ. ನೀವು ಮಾಡು ಸೇಮ್ ಇದೇ ರೀತಿ ಎಲ್ಲಾನು ಮಾಡ್ಕೊಂಡ್ರೆ ಪುಲ್ಕ, ಅಥವಾ ನೀವು ಚಪಾತಿ ಮಾಡ್ಕೊಳ್ಳೋರಿದ್ರ ಮಾಡ್ಕೊರಿ, ಅದೇನು ಅಡ್ಡಿ ಇಲ್ಲ. ಈಗ ನೋಡ್ರಿ ನೆಕ್ಸ್ಟ್ ಉಳಿದಿದ್ದು ಪುಲ್ಕನು ನಾವು ಅದೇ ರೀತಿಯಾಗಿ ಸೇಮ್ ಟು ಸೇಮ್ ಮಾಡ್ಕೊಳತ್ತೀವಿ. ಮಸ್ತ್ ಹಿಂಗೆ ಬಂತಿಲ್ರಿ, ಈ ರೀತಿಯಾಗಿ ನೀವು ಪುಲ್ಕ ಮಾಡ್ಬೋದು. ಇನ್ನೊಂದು ಭಾಳ ಬಾರಿ ಆಗಿರುವಂತಹ ಕೋಸಂಬರಿ ಮಾಡಬೇಕು ಅಂತಂದ್ರೆ ನಾರ್ಮಲ್ ಆಗಿ ನಾವು ಭಾಳ ಸಲ ಕೋಸಂಬರಿ ತೋರಿಸಿದ್ವಿ, ಬಟ್ ಈ ಸಲ ಸ್ವಲ್ಪ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಸಣ್ಣ ಸಣ್ಣಂಗೆ ಈ ರೀತಿ ಕಟ್ ಮಾಡಿರ್ತೀವ್ರಿ. ಅದ್ರಾಗ ಸ್ವಲ್ಪ ಸಣ್ಣ ಏನು ಕಟ್ ಮಾಡಿರ್ತೀವಿ ಅಂತಂದ್ರೆ ಈ ಗಜ್ರಿ ಮತ್ತು ಸೌತೆಕಾಯಿ ರೀ, ಅದ್ರಾಗ ಸ್ವಲ್ಪ ಹಸಿಮೆಣಸಿಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ಇಲ್ಲಿ ನೋಡ್ರಿ ವಿಶೇಷ ಏನಂದ್ರೆ ದಾಳಿಂಬೆ ಈ ಸೀಸನ್ ಐತ್ರಿ, ಅದಕ್ಕೆ ದಾಳಿಂಬೆ ಹಾಕೊಂಡು ದಾಳಿಂಬೆ ಹಾಕಿ ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿದ ಮೇಲೆ ನೆಕ್ಸ್ಟ್ ನಾವಿಲ್ಲಿ ನಿಂಬೆ ರಸ ಹಾಕತ್ತೀವ್ರಿ. ನಾವಿಲ್ಲಿ ಪ್ರತಿ ಸಲ ಕಾಳು ಮೆಣಸಿನ ಪುಡಿ ಹಾಕ್ತಿದ್ವಿ, ಬಟ್ ಈ ಸಲ ಹಾಕಿಲ್ಲ. ನಿಂಬೆ ರಸ ಹಾಕಿ ಇಷ್ಟು ಸಾಕು. ಚೆನ್ನಾಗಿ ಒಮ್ಮೆ ನೀವು ಬಿಡ್ಲಾರ್ದ ಗರ 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 ಅಂತ ಹೇಳ್ತೀನಿರಲ್ಲ ನಾ, ಹಂಗ ಮಿಕ್ಸ್ ಮಾಡೋದ್ರಿ. ಇಷ್ಟು ಮಿಕ್ಸ್ ಮಾಡಿದ್ರೆ ಒಂದು ಭಾಳ ಬಾರಿ ಆಗಿರುವಂತಹ ಕೋಸಂಬರಿ ನಿಮಗೆ ರೆಡಿ ಆಗ್ತೈತಿ. ಇಲ್ಲ ನೀವು ಪ್ರತಿ ಸಲ ಮಾಡ್ಕೊಳ್ಳೋಂಗ ಮಾಡ್ಕೊಡ್ತೀನಿ ಅಂತಂದ್ರು, ಅಂದ್ರೆ ಹೆಸರು ಬೇಳೆ ನೆನೆಸಿಟ್ಟು ಹಾಕ್ತೀನಿ ಅಂತಂದ್ರೆ ಆ ರೀತಿಯಾಗಿನೂ ಮಾಡ್ಬೋದ್ರಿ. ಈಗ ಭಾಳ ಬಾರಿ ಆಗಿರುವಂತಹ ಶ್ರಾವಣದ ಅಡಿಗೆ ತಯಾರಾಗೈತ್ರಿ. ಬಿಳಿ ಅನ್ನ ಮಾಡಿದ್ವಿ, ಇಲ್ಲಿ ನಾವು ಪುಳಿಯೋಗರೆ ಹಚ್ಚಿದ್ವಿ, ನಿಮಗೆ ಅದನ್ನ ನಾವು ನೆಕ್ಸ್ಟ್ ತೋರಿಸ್ತೀವಿ ರೀ. ಮತ್ತು ಮೊದಲಿಗೆ ಮಾಡಿದಂತಹ ಸ್ವೀಟು ಕೋಸಂಬರಿ, ನೆಕ್ಸ್ಟ್ ಏನೈತಿರಲ್ಲ ಮೊಳಕೆ ಕಾಳಿನ ಪಲ್ಯ, ಹಾಗೂ ಮತ್ರಿ ಸಬ್ಬಸ್ಗೆ ಪಲ್ಯ ತೋರಿಸಿದೇವ್ರಲ್ಲ ಅದು ಪುಲ್ಕ, ಮತ್ತೆ ಏನೇನು ಮಾಡಿರ್ತಿರ್ಲ ಬಜ್ಜಿ ಅದು ಮಾಡಿದೇವ್ರಿ, ಮಜ್ಜಿಗೆ ಆಮ್ರ ಮಾಡಿದೇವಿ. ಇದನ್ನೆಲ್ಲಾನು ಇಟ್ರ ಭಾಳ ಅಂದ್ರೆ ಭಾಳ ವಿಶೇಷವಾಗಿ ಕಾಣ್ತದ್ರಿ. ನೈವೇದ್ಯ ಮಾಡ್ಬೋದು. ನಿಮಗೆ ಆಗಲೇ ಹೇಳ್ದಂಗೆ ಇದ್ರ ಸ್ಪೆಷಾಲಿಟಿ ನೋ ಆನಿಯನ್ ನೋ ಗಾರ್ಲಿಕ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗೈತಿ ಅನ್ಕೊಂತೀವ್ರಿ. ಇಷ್ಟ ಆಗಿದ್ರ ತಪ್ಪಲಾರ್ದ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರ್ತಾವ್ರಲ್ಲ ಅಲ್ಲಿ ಎಲ್ಲಾನು ಶೇರ್ ಮಾಡಿದ್ರೆ ನಮ್ಗೆ ನೀವು ಹೆಲ್ಪ್ ಮಾಡಿದಂಗೆ ಆಗ್ತೈತಿ. ಸೊ ಇದೇ ರೀತಿ ಇನ್ನೂ ಹೊಸ ಹೊಸ ಅಡಿಗೆಗಳಿಗಾಗಿ ತಪ್ಪದ ಸವಿರುಚಿಯ ಸೊಬಗನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇದು ಸವಿರುಚಿಯ ಸೊಬಗು, ಅನ್ನದಾತು ಸುಖೀ ಭವ. ಧನ್ಯವಾದಗಳು.